ಬೆಂಗಳೂರಿನಲ್ಲಿ ಒಬ್ಬ ವಿಶೇಷ ಕನ್ನಡದ ವೈದ್ಯರಿದ್ದಾರೆ. ಇವರು ಕನ್ನಡದಲ್ಲಿಯೇ ಮಾತಾಡ್ತಾರೆ, ಕನ್ನಡದಲ್ಲಿಯೇ ಔಷಧಿ ಚೀಟಿಗಳನ್ನು ಬರೀತಾರೆ. ಕನ್ನಡ ಭಾಷೆಯ ಉಳಿವಿಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಕನ್ನಡದ ವೈದ್ಯರು. ಕನ್ನಡದಲ್ಲಿ ಮಾತಾಡೋದು, ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೆಯೋದು, ಇದು ಬಹಳ ವಿಶೇಷ. ವೈದ್ಯ ಹರಿಪ್ರಸಾದ್ ಸೇವೆಗೆ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡದಲ್ಲಿಯೇ ಇವರು ಔಷಧ ಚೀಟಿಯನ್ನು ಬರೀತಾರೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ತಮಗೆಲ್ಲ ಗೊತ್ತಿರಬಹುದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಆರೋಗ್ಯ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದಷ್ಟು ಪ್ರಯತ್ನ ಮಾಡಿ ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೀರಿ, ಮಾತ್ರೆಗಳನ್ನು ಇತ್ಯಾದಿ ಔಷಧಿಗಳನ್ನು ಕನ್ನಡದಲ್ಲಿಯೇ ಬರೀರಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಹಿನ್ನೆಲೆ ಸರ್ಕಾರಿ ವೈದ್ಯರು ಕನ್ನಡದಲ್ಲಿಯೇ ಔಷಧಿ ಚೀಟಿ ಬರೆಯೋದಕ್ಕೆ ಮನವಿ ಕೇಳಿ ಬಂದಿರೋದು. ಭಾಷಾ ಬೆಳವಣಿಗೆ ದೃಷ್ಟಿಯಿಂದ ವಿಶೇಷವಾಗಿ ಅಭಿವೃದ್ಧಿ ಪ್ರಾಧಿಕಾರ ಮನವಿಯನ್ನು ಮಾಡಿಕೊಂಡಿತ್ತು. ಕನ್ನಡದಲ್ಲಿಯೇ ಮಾತುಕತೆ, ಕನ್ನಡ ಭಾಷೆಯಲ್ಲಿ ಔಷಧಿ ಚೀಟಿ. ಕಳೆದ 3 ತಿಂಗಳಿಂದ ಕನ್ನಡದ ವಿಶಿಷ್ಟ ಸೇವೆಯನ್ನು ಇವರು ಆರಂಭಿಸಿದ್ದಾರೆ. ಬೇಗೂರಿನ ನಿವಾಸಿ ಇವರು ಹರಿಪ್ರಸಾದ್. ಇವರ ಈ ರೀತಿಯ ಒಂದು ವಿಶೇಷವಾದ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಕನ್ನಡದ ಡಾಕ್ಟ್ರು ಕನ್ನಡದಲ್ಲೇ ಚೀಟಿಯನ್ನು ಬರ್ಕೊಡ್ತಾ ಇದ್ದಾರೆ. ಅವರು ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ. ನಮ್ಮ ಜೊತೆ ಇದ್ದಾರೆ ಸರ್. ಕನ್ನಡ ಭಾಷೆ ಉಳುವಾಗಬೇಕು, ಬೆಳೆಸಬೇಕು, ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತೀವಿ. ಇಂಥ ಹೊತ್ತಿನಲ್ಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸರ್ಕಾರಿ ವೈದ್ಯರು ಯಾಕೆ ಕನ್ನಡದಲ್ಲಿ ಚೀಟಿ ಬರೀಬಾರ್ದು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೆ 2 ರೀತಿಯ ವಿಚಾರಗಳು ಚರ್ಚೆ ಆಯಿತು, ಹೇಗೆ ಸಾಧ್ಯ ಅಂತ ಹೇಳಿ. ಆದರೆ ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದೀರಾ. ಯಾವಾಗ ಈ ಕಾರ್ಯವನ್ನು ಶುರು ಮಾಡಿದ್ರ ಸರ್? ನಾನು ಕೂಡ ಬೆಂಗಳೂರಲ್ಲಿ ಈ ನನ್ನ ಕ್ಲಿನಿಕನ್ನು ಮಡಗಿದ ನಂತರ ನಾನು ಕನ್ನಡಕ್ಕಾಗಿ ಏನಾದರೂ ಮಾಡಬಹುದು, ನಾನು ನನ್ನ ಡಾಕ್ಟರ್ ವೃತ್ತಿಯಿಂದ ಇದ್ದುಕೊಂಡು ನಾನು ಕನ್ನಡಕ್ಕೆ ಹೇಗೆ ಕೊಡುಗೆ ಕೊಡ್ಬೋದು ಅಂತ ಭಾಳ ಯೋಚನೆ ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಹೊಡೆದಿದ್ದೇನು ಅಂತ ಹೇಳಿದ್ರೆ, ಬೆಂಗಳೂರು ಕನ್ನಡಿಗರ ರಾಜಧಾನಿ, ಇಲ್ಲೇ ಕನ್ನಡದ ಅಸ್ಮಿತೆ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಉಳಿಸ್ಲಿಕ್ಕಾಗತ್ತೆ? ಸೊ ಬೆಂಗಳೂರು ಕನ್ನಡಿಗರದ್ದು ಅಥವಾ ಕನ್ನಡಿಗರ ಅಸ್ಮಿತೆಯ ಮೂಲ ಅಂತ ಹೇಳಿ ಒಂದು ಮನಸ್ಸಿಗೆ ಬಂದ ಕಾರಣ ಬೆಂಗಳೂರಿನಲ್ಲಿ ಕನ್ನಡ ಉಳಿವಿಗಾಗಿ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ನಾನು ಈ ಥರ ಡಾಕ್ಟರ್ ಆಗಿರೋದ್ರಿಂದ ನನ್ನ ಮೂಲಕ ಏನು ಮಾಡ್ಬೋದು ಅಂದಾಗ ನಂಗೆ ತೋಚಿದ್ದು ಇದೊಂದು ದಾರಿ. ಹಾಗಾಗಿ ಇದನ್ನು ನಾನು ಆರಂಭಿಸಿದೆ ಮಾಡೋಕ್ಕೆ. ಸರ್, ಔಷಧಿಯ ಚೀಟಿಯನ್ನು ಕನ್ನಡದಲ್ಲಿ ಬರ್ಕೊಡೋದು ಸಾಧ್ಯನಾ? ಯಾಕಂದರೆ ಅದು ಮೆಡಿಕಲ್ ಶಾಪಿಗೆ ಹೋಗುತ್ತೆ, ಅಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ವಿಚಾರ ಇದೆ, ಡಾಕ್ಟ್ರು ಬರೆಯುವಂಥದ್ದು ಗೊತ್ತೇ ಆಗೋದಿಲ್ಲ, ಇನ್ನು ಕನ್ನಡದಲ್ಲಿ ಬರೆದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಈ ಥರದ್ದು ಏನಾದರೂ ಉದಾಹರಣೆಗಳು ನಿಮ್ಮ ಮುಂದೆ ಬಂದಿದೆಯಾ? ಅಲ್ಲ, ಹೌದು, ಕರೆಕ್ಟು. ಈಗ ಅಂದರೆ ಮೆಡಿಕಲ್ ಸ್ಟೋರ್ ವಿಚಾರದಲ್ಲಿ ಅಂತ ಹೇಳಿದ್ರೆ, ಮೆಡಿಕಲ್ ಸ್ಟೋರ್ ಮಡಗಿರೋರು ಬಹುತೇಕರು ಕನ್ನಡಿಗರೇ. ನಾನು ಗಮನಿಸಿದ್ದ ಹಾಗೆ ಕನ್ನಡದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಕನ್ನಡ ಬರುತ್ತೆ, ಕೊಡ್ತಾರೆ. ಹಾಗೂ ಅವ್ರಿಗೆ ಏನಾದರೂ ಕನ್ನಡದಲ್ಲಿ ಬರೆದಿದ್ದು ತಿಳಿಲಿಲ್ಲ ಅಂತ ಹೇಳಿದ್ರೆ ನಂತರ ಅದನ್ನು ಇಂಗ್ಲೀಷ್ನಲ್ಲೇ ಬರ್ಕೊಡೋಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಈಗ ಇದು ಮುಂದುವರೆದಂಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕನ್ನಡದಲ್ಲೂ ಸಹ ಬರೆದು ಇಂಗ್ಲೀಷಲ್ಲೂ ಬರೆದು ಅವ್ರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಕನ್ನಡನೂ ಉಳಿಸ್ದಂಗೆ ಆಗುತ್ತೆ. ಸೊ ಯಾರ ರೋಗಿಗಳಿಗೂ ಏನೂ ತೊಂದರೆ ಆಗಲ್ಲ, ಮೆಡಿಕಲ್ ಸ್ಟೋರವ್ರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಅದನ್ನು ಮಾಡೋಣ ಅಂತ ನಾನು ಮುಂದಿನ ದಿನಗಳು ಯೋಚನೆ ಮಾಡಿದ್ದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನವಿ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ಕಾರಿ ವೈದ್ಯರಿಂದ ಇದು ಸಾಧ್ಯ ಆಗುತ್ತಾ? ಜೊತೆಗೆ ಕೆಲವು ಮೆಡಿಸಿನ್ ಹೆಸರನ್ನ ಇಂಗ್ಲೀಷಲ್ಲಿ ಓದೋದಕ್ಕೆ ನಮಗೆ ಕಠಿಣ ಅನಿಸುತ್ತೆ, ಅದು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯನಾ? ವೈದ್ಯರು ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ಬೋದಾ? ಕನ್ನಡ ಬಲ್ಲವರಿಗೆ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಅದು ಕಷ್ಟ ಆಗ್ಬೋದು, ಬಿಟ್ಟರೆ ಕನ್ನಡ ಚೆನ್ನಾಗಿ ಬರೋರಿಗೆ ಕನ್ನಡದಲ್ಲಿ ಬರೋದು ಇಂಗ್ಲೀಷ್ಗಿಂತ ಹೆಚ್ಚಾಗಿ ಕನ್ನಡದಲ್ಲಿ ಬರೋದ್ರೇ ಅರ್ಥ ಆಗುವಂಥದ್ದು. ಇನ್ನು ಸರ್ಕಾರಿ ವೈದ್ಯರಿಗೆ ಆದೇಶ ಹೋಗಿರೋ ಅಂಥದ್ದನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದೇ. ಅಂದರೆ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ರೋಗಿ ಗುಣಮುಖ ಆಗೋದು ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಕನ್ನಡದಲ್ಲಿ ಅರ್ಥ ಆಗೋರಿಗೆ ಕನ್ನಡದಲ್ಲೇ ಕೊಡಬಹುದು, ಕನ್ನಡ ನನಗೆ ಅರ್ಥ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷಲ್ಲಿ ಬರ್ಕೊಡ್ಬಹುದು. ಇದನ್ನು ನಾವು ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಪಾಲಿಸಿ ತುಂಬ ಒಳ್ಳೆಯದು. ಇಲ್ಲಿರುವಂತಹ ಮೆಡಿಕಲ್ ಶಾಪ್ನಲ್ಲಿ ಫಸ್ಟು ನೀವು ಬರ್ಕೊಟ್ಟಾಗ ಏನಂತ ಪ್ರತಿಕ್ರಿಯೆಗಳು ಬಂತು ಸರ್? ಜೊತೆಗೆ ರೋಗಿಗಳಿಗೆ ಏನಂತ ಹೇಳ್ತೀವಿ? ಗೊತ್ತಿರೋರೇ ಇರೋದ್ರಿಂದ ಒಂದಿಬ್ಬರು ಮೆಡಿಕಲ್ ಸ್ಟೋರ್ ಗೊತ್ತಿರೋದ್ರಿಂದ ಅವರು ಚೆನ್ನಾಗಿ ಕನ್ನಡ ಗೊತ್ತಿರೋದ್ರಿಂದ ಕನ್ನಡದಲ್ಲೇ ಕೊಟ್ಟರು. ನಾನು ಏನು ಬರ್ಕೊಟ್ಟಿದ್ದೀನೋ ಅದನ್ನೇ ಕೊಟ್ಟಿದ್ದಾರೆ. ಕೆಲವರು ರೋಗಿಗಳಿಗೆ ನನಗೆ ಗೊತ್ತಾಗಲ್ಲ ಸರ್ ಅಂತ ಹೇಳಿದಾಗ ನಾನು ಅವ್ರಿಗೆ ಇಂಗ್ಲೀಷಲ್ಲೇ ಬರ್ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಕನ್ನಡದಲ್ಲೇ ಮೊದಲು ನಾನು ರೋಗಿಗಳಿಗೆ ಕೇಳ್ತೀನಿ, ನಿಮಗೆ ಕನ್ನಡ ಗೊತ್ತಾಗುತ್ತಾ, ಕನ್ನಡದಲ್ಲಿ ಬರ್ಕೊಟ್ರೆ ಅನುಕೂಲ ಆಗುತ್ತಾ ಅಂತ ಕೇಳ್ತೀನಿ. ಹೌದು ಸರ್ ಆಗುತ್ತೆ ಅಂದರೆ ಅವ್ರಿಗೆ ಕನ್ನಡದಲ್ಲೇ ಬರ್ಕೊಡ್ತೀನಿ. ಇಲ್ಲ ಸರ್ ನಮ್ಗೆ. ಬೆಂಗಳೂರಿನಲ್ಲಿ ಒಬ್ಬ ವಿಶೇಷ ಕನ್ನಡದ ವೈದ್ಯರಿದ್ದಾರೆ. ಇವರು ಕನ್ನಡದಲ್ಲಿಯೇ ಮಾತಾಡ್ತಾರೆ, ಕನ್ನಡದಲ್ಲಿಯೇ ಔಷಧಿ ಚೀಟಿಗಳನ್ನು ಬರೀತಾರೆ. ಕನ್ನಡ ಭಾಷೆಯ ಉಳಿವಿಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಕನ್ನಡದ ವೈದ್ಯರು. ಕನ್ನಡದಲ್ಲಿ ಮಾತಾಡೋದು, ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೆಯೋದು, ಇದು ಬಹಳ ವಿಶೇಷ. ವೈದ್ಯ ಹರಿಪ್ರಸಾದ್ ಸೇವೆಗೆ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡದಲ್ಲಿಯೇ ಇವರು ಔಷಧ ಚೀಟಿಯನ್ನು ಬರೀತಾರೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ತಮಗೆಲ್ಲ ಗೊತ್ತಿರಬಹುದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಆರೋಗ್ಯ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದಷ್ಟು ಪ್ರಯತ್ನ ಮಾಡಿ ಕನ್ನಡದಲ್ಲಿಯೇ ಔಷಧಿ
ಚೀಟಿಯನ್ನು ಬರೀರಿ, ಮಾತ್ರೆಗಳನ್ನು ಇತ್ಯಾದಿ ಔಷಧಿಗಳನ್ನು ಕನ್ನಡದಲ್ಲಿಯೇ ಬರೀರಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಹಿನ್ನೆಲೆ ಸರ್ಕಾರಿ ವೈದ್ಯರು ಕನ್ನಡದಲ್ಲಿಯೇ ಔಷಧಿ ಚೀಟಿ ಬರೆಯೋದಕ್ಕೆ ಮನವಿ ಕೇಳಿ ಬಂದಿರೋದು. ಭಾಷಾ ಬೆಳವಣಿಗೆ ದೃಷ್ಟಿಯಿಂದ ವಿಶೇಷವಾಗಿ ಅಭಿವೃದ್ಧಿ ಪ್ರಾಧಿಕಾರ ಮನವಿಯನ್ನು ಮಾಡಿಕೊಂಡಿತ್ತು. ಕನ್ನಡದಲ್ಲಿಯೇ ಮಾತುಕತೆ, ಕನ್ನಡ ಭಾಷೆಯಲ್ಲಿ ಔಷಧಿ ಚೀಟಿ. ಕಳೆದ 3 ತಿಂಗಳಿಂದ ಕನ್ನಡದ ವಿಶಿಷ್ಟ ಸೇವೆಯನ್ನು ಇವರು ಆರಂಭಿಸಿದ್ದಾರೆ. ಬೇಗೂರಿನ ನಿವಾಸಿ ಇವರು ಹರಿಪ್ರಸಾದ್. ಇವರ ಈ ರೀತಿಯ ಒಂದು ವಿಶೇಷವಾದ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಕನ್ನಡದ ಡಾಕ್ಟ್ರು ಕನ್ನಡದಲ್ಲೇ ಚೀಟಿಯನ್ನು ಬರ್ಕೊಡ್ತಾ ಇದ್ದಾರೆ. ಅವರು ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ, ನಮ್ಮ ಜೊತೆ ಇದ್ದಾರೆ. ಸರ್, ಕನ್ನಡ ಭಾಷೆ ಉಳುವಾಗಬೇಕು, ಬೆಳೆಸಬೇಕು, ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತೀವಿ. ಇಂಥ ಹೊತ್ತಿನಲ್ಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸರ್ಕಾರಿ ವೈದ್ಯರು ಯಾಕೆ ಕನ್ನಡದಲ್ಲಿ ಚೀಟಿ ಬರೀಬಾರ್ದು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೆ 2 ರೀತಿಯ ವಿಚಾರಗಳು ಚರ್ಚೆ ಆಯಿತು, ಹೇಗೆ ಸಾಧ್ಯ ಅಂತ ಹೇಳಿ. ಆದರೆ ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದೀರಾ. ಯಾವಾಗ ಈ ಕಾರ್ಯವನ್ನು ಶುರು ಮಾಡಿದ್ರ? ನಾನು ಕೂಡ ಬೆಂಗಳೂರಲ್ಲಿ ನಾನು ಈ ನನ್ನ ಕ್ಲಿನಿಕನ್ನು ಮಡಗಿದ ನಂತರ ನಾನು ಕನ್ನಡಕ್ಕಾಗಿ ಏನಾದರೂ ಮಾಡಬಹುದು, ನಾನು ನನ್ನ ಡಾಕ್ಟರ್ ವೃತ್ತಿಯಿಂದ ಇದ್ದುಕೊಂಡು ನಾನು ಕನ್ನಡಕ್ಕೆ ಹೇಗೆ ಕೊಡುಗೆ ಕೊಡ್ಬೋದು ಅಂತ ಭಾಳ ಯೋಚನೆ ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಹೊಡೆದಿದ್ದೇನು ಅಂತ ಹೇಳಿದ್ರೆ, ಬೆಂಗಳೂರು ಕನ್ನಡಿಗರ ರಾಜಧಾನಿ, ಇಲ್ಲೇ ಕನ್ನಡದ ಅಸ್ಮಿತೆ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಉಳಿಸ್ಲಿಕ್ಕಾಗತ್ತೆ? ಸೊ ಬೆಂಗಳೂರು ಕನ್ನಡಿಗರದ್ದು ಅಥವಾ ಕನ್ನಡಿಗರ ಅಸ್ಮಿತೆಯ ಮೂಲ ಅಂತ ಹೇಳಿ ಒಂದು ಮನಸ್ಸಿಗೆ ಬಂದ ಕಾರಣ ಬೆಂಗಳೂರಿನಲ್ಲಿ ಕನ್ನಡ ಉಳಿವಿಗಾಗಿ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ನಾನು ಈ ಥರ ಡಾಕ್ಟರ್ ಆಗಿರೋದ್ರಿಂದ ನನ್ನ ಮೂಲಕ ಏನು ಮಾಡ್ಬೋದು ಅಂದಾಗ ನಂಗೆ ತೋಚಿದ್ದು ಇದೊಂದು ದಾರಿ. ಹಾಗಾಗಿ ಇದನ್ನು ನಾನು ಆರಂಭಿಸಿದೆ ಮಾಡೋಕ್ಕೆ. ಸರ್, ಔಷಧಿಯ ಚೀಟಿಯನ್ನು ಕನ್ನಡದಲ್ಲಿ ಬರ್ಕೊಡೋದು ಸಾಧ್ಯನಾ? ಯಾಕಂದರೆ ಅದು ಮೆಡಿಕಲ್ ಶಾಪಿಗೆ ಹೋಗುತ್ತೆ, ಅಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ವಿಚಾರ ಇದೆ, ಡಾಕ್ಟ್ರು ಬರೆಯುವಂಥದ್ದು ಗೊತ್ತೇ ಆಗೋದಿಲ್ಲ, ಇನ್ನು ಕನ್ನಡದಲ್ಲಿ ಬರೆದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಈ ಥರದ್ದು ಏನಾದರೂ ಉದಾಹರಣೆಗಳು ನಿಮ್ಮ ಮುಂದೆ ಬಂದಿದೆಯಾ? ಅಲ್ಲ, ಹೌದು, ಕರೆಕ್ಟು. ಈಗ ಅಂದರೆ ಮೆಡಿಕಲ್ ಸ್ಟೋರ್ ವಿಚಾರದಲ್ಲಿ ಅಂತ ಹೇಳಿದ್ರೆ, ಮೆಡಿಕಲ್ ಸ್ಟೋರ್ ಮಡಗಿರೋರು ಬಹುತೇಕರು ಕನ್ನಡಿಗರೇ. ನಾನು ಗಮನಿಸಿದ್ದ ಹಾಗೆ ಕನ್ನಡದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಕನ್ನಡ ಬರುತ್ತೆ, ಕೊಡ್ತಾರೆ. ಹಾಗೂ ಅವ್ರಿಗೆ ಏನಾದರೂ ಕನ್ನಡದಲ್ಲಿ ಬರೆದಿದ್ದು ತಿಳಿಲಿಲ್ಲ ಅಂತ ಹೇಳಿದ್ರೆ ನಂತರ ಅದನ್ನು ಇಂಗ್ಲೀಷ್ನಲ್ಲೇ ಬರ್ಕೊಡೋಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಈಗ ಇದು ಮುಂದುವರೆದಂಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕನ್ನಡದಲ್ಲೂ ಸಹ ಬರೆದು ಇಂಗ್ಲೀಷಲ್ಲೂ ಬರೆದು ಅವ್ರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಕನ್ನಡನೂ ಉಳಿಸ್ದಂಗೆ ಆಗುತ್ತೆ. ಸೊ ಯಾರ ರೋಗಿಗಳಿಗೂ ಏನೋ ತೊಂದರೆ ಆಗಲ್ಲ, ಮೆಡಿಕಲ್ ಸ್ಟೋರವ್ರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಅದನ್ನು ಮಾಡೋಣ ಅಂತ ನಾನು ಮುಂದಿನ ದಿನಗಳು ಯೋಚನೆ ಮಾಡಿದ್ದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನವಿ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ಕಾರಿ ವೈದ್ಯರಿಂದ ಇದು ಸಾಧ್ಯ ಆಗುತ್ತಾ? ಜೊತೆಗೆ ಕೆಲವು ಮೆಡಿಸಿನ್ ಹೆಸರನ್ನ ಇಂಗ್ಲೀಷಲ್ಲಿ ಓದೋದಕ್ಕೆ ನಮಗೆ ಕಠಿಣ ಅನಿಸುತ್ತೆ, ಅದು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯನಾ? ವೈದ್ಯರು ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ಬೋದಾ? ಕನ್ನಡ ಬಲ್ಲವರಿಗೆ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಅದಕ್ಕೆ ಕಷ್ಟ ಆಗ್ಬೋದು, ಬಿಟ್ಟರೆ ಕನ್ನಡ ಚೆನ್ನಾಗಿ ಬರೋರಿಗೆ ಕನ್ನಡದಲ್ಲಿ ಬರೋದು ಇಂಗ್ಲೀಷ್ಗಿಂತ ಹೆಚ್ಚಾಗಿ ಕನ್ನಡದಲ್ಲಿ ಬರೋದ್ರೇ ಅರ್ಥ ಆಗುವಂಥದ್ದು. ಇನ್ನು ಸರ್ಕಾರಿ ವೈದ್ಯರಿಗೆ ಆದೇಶ ಹೋಗಿರೋ ಅಂಥದ್ದನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದೇ. ಅಂದರೆ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ರೋಗಿ ಗುಣಮುಖ ಆಗೋದು ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಕನ್ನಡದಲ್ಲಿ ಅರ್ಥ ಆಗೋರಿಗೆ ಕನ್ನಡದಲ್ಲೇ ಕೊಡಬಹುದು, ಕನ್ನಡ ನನಗೆ ಅರ್ಥ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷಲ್ಲಿ ಬರ್ಕೊಡಬಹುದು. ಇದನ್ನು ನಾವು ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಪಾಲಿಸಿ ತುಂಬ ಒಳ್ಳೆಯ. ಇಲ್ಲಿರುವಂತಹ ಮೆಡಿಕಲ್ ಶಾಪ್ನಲ್ಲಿ ಫಸ್ಟ್ ನೀವು ಬರ್ಕೊಟ್ಟಾಗ ಏನಂತ ಪ್ರತಿಕ್ರಿಯೆಗಳು ಬಂತು ಸರ್? ಜೊತೆಗೆ ರೋಗಿಗಳಿಗೆ ಏನಂತ ಹೇಳ್ತೀವಿ? ಗೊತ್ತಿರೋರೇ ಇರೋದ್ರಿಂದ ಒಂದಿಬ್ಬರು ಮೆಡಿಕಲ್ ಸ್ಟೋರ್ ಗೊತ್ತಿರೋದ್ರಿಂದ ಅವರು ಚೆನ್ನಾಗಿ ಕನ್ನಡ ಗೊತ್ತಿರೋದ್ರಿಂದ ಕನ್ನಡದಲ್ಲೇ ಕೊಟ್ಟರು. ನಾನು ಏನು ಬರ್ಕೊಟ್ಟಿದ್ದೀನೋ ಅದನ್ನೇ ಕೊಟ್ಟಿದ್ದಾರೆ. ಕೆಲವರು ರೋಗಿಗಳಿಗೆ ನನಗೆ ಗೊತ್ತಾಗಲ್ಲ ಸರ್ ಅಂತ ಹೇಳಿದಾಗ ನಾನು ಅವ್ರು ಇಂಗ್ಲೀಷಲ್ಲೇ ಬರ್ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಕನ್ನಡದಲ್ಲೇ ಮೊದಲು ನಾನು ರೋಗಿಗಳಿಗೆ ಕೇಳ್ತೀನಿ, ನಿಮಗೆ ಕನ್ನಡ ಗೊತ್ತಾಗುತ್ತಾ, ಕನ್ನಡದಲ್ಲಿ ಬರ್ಕೊಟ್ರೆ ಅನುಕೂಲ ಆಗುತ್ತಾ ಅಂತ ಕೇಳ್ತೀನಿ. ಹೌದು ಸರ್ ಆಗುತ್ತೆ ಅಂದರೆ ಅವ್ರಿಗೆ ಕನ್ನಡದಲ್ಲೇ ಬರ್ಕೊಡ್ತೀನಿ. ಇಲ್ಲ ಸರ್ ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ವಿಶೇಷ ಕನ್ನಡದ ವೈದ್ಯರಿದ್ದಾರೆ. ಇವರು ಕನ್ನಡದಲ್ಲಿಯೇ ಮಾತಾಡ್ತಾರೆ, ಕನ್ನಡದಲ್ಲಿಯೇ ಔಷಧಿ ಚೀಟಿಗಳನ್ನು ಬರೀತಾರೆ. ಕನ್ನಡ ಭಾಷೆಯ ಉಳಿವಿಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಕನ್ನಡದ ವೈದ್ಯರು. ಕನ್ನಡದಲ್ಲಿ ಮಾತಾಡೋದು, ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೆಯೋದು, ಇದು ಬಹಳ ವಿಶೇಷ. ವೈದ್ಯ ಹರಿಪ್ರಸಾದ್ ಸೇವೆಗೆ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡದಲ್ಲಿಯೇ ಇವರು ಔಷಧ ಚೀಟಿಯನ್ನು ಬರೀತಾರೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ತಮಗೆಲ್ಲ ಗೊತ್ತಿರಬಹುದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಆರೋಗ್ಯ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದಷ್ಟು ಪ್ರಯತ್ನ ಮಾಡಿ ಕನ್ನಡದಲ್ಲಿಯೇ ಔಷಧಿ ಚೀಟಿಯನ್ನು ಬರೀರಿ, ಮಾತ್ರೆಗಳನ್ನು ಇತ್ಯಾದಿ ಔಷಧಿಗಳನ್ನು ಕನ್ನಡದಲ್ಲಿಯೇ ಬರೀರಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಹಿನ್ನೆಲೆ ಸರ್ಕಾರಿ ವೈದ್ಯರು ಕನ್ನಡದಲ್ಲಿಯೇ ಔಷಧಿ ಚೀಟಿ ಬರೆಯೋದಕ್ಕೆ ಮನವಿ ಕೇಳಿ ಬಂದಿರೋದು. ಭಾಷಾ ಬೆಳವಣಿಗೆ ದೃಷ್ಟಿಯಿಂದ ವಿಶೇಷವಾಗಿ ಅಭಿವೃದ್ಧಿ ಪ್ರಾಧಿಕಾರ ಮನವಿಯನ್ನು ಮಾಡಿಕೊಂಡಿತ್ತು. ಕನ್ನಡದಲ್ಲಿಯೇ ಮಾತುಕತೆ, ಕನ್ನಡ ಭಾಷೆಯಲ್ಲಿ ಔಷಧಿ ಚೀಟಿ. ಕಳೆದ 3 ತಿಂಗಳಿಂದ ಕನ್ನಡದ ವಿಶಿಷ್ಟ ಸೇವೆಯನ್ನು ಇವರು ಆರಂಭಿಸಿದ್ದಾರೆ. ಬೇಗೂರಿನ ನಿವಾಸಿ ಇವರು ಹರಿಪ್ರಸಾದ್. ಇವರ ಈ ರೀತಿಯ ಒಂದು ವಿಶೇಷವಾದ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ
ಈ ಕನ್ನಡದ ಡಾಕ್ಟ್ರು ಕನ್ನಡದಲ್ಲೇ ಚೀಟಿಯನ್ನು ಬರ್ಕೊಡ್ತಾ ಇದ್ದಾರೆ. ಅವರು ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ, ನಮ್ಮ ಜೊತೆ ಇದ್ದಾರೆ. ಸರ್, ಕನ್ನಡ ಭಾಷೆ ಉಳುವಾಗಬೇಕು, ಬೆಳೆಸಬೇಕು, ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತೀವಿ. ಇಂಥ ಹೊತ್ತಿನಲ್ಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸರ್ಕಾರಿ ವೈದ್ಯರು ಯಾಕೆ ಕನ್ನಡದಲ್ಲಿ ಚೀಟಿ ಬರೀಬಾರ್ದು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೆ ಎರಡೂ ರೀತಿಯ ವಿಚಾರಗಳು ಚರ್ಚೆ ಆಯಿತು, ಹೇಗೆ ಸಾಧ್ಯ ಅಂತ ಹೇಳಿ. ಆದರೆ ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದೀರಾ. ಯಾವಾಗ ಈ ಕಾರ್ಯವನ್ನು ಶುರು ಮಾಡಿದ್ರೆ ಸರ್? ನಾನು ಕೂಡ ಬೆಂಗಳೂರಲ್ಲಿ ನಾನು ಈ ನನ್ನ ಕ್ಲಿನಿಕನ್ನು ಮಡಗಿದ ನಂತರ ನಾನು ಕನ್ನಡಕ್ಕಾಗಿ ಏನಾದರೂ ಮಾಡಬಹುದು, ನಾನು ನನ್ನ ಡಾಕ್ಟರ್ ವೃತ್ತಿಯಿಂದ ಇದ್ದುಕೊಂಡು ನಾನು ಕನ್ನಡಕ್ಕೆ ಹೇಗೆ ಕೊಡುಗೆ ಕೊಡ್ಬೋದು ಅಂತ ಭಾಳ ಯೋಚನೆ ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಹೊಳೆದಿದ್ದೇನು ಅಂತ ಹೇಳಿದ್ರೆ, ಬೆಂಗಳೂರು ಕನ್ನಡಿಗರ ರಾಜಧಾನಿ, ಇಲ್ಲೇ ಕನ್ನಡದ ಅಸ್ಮಿತೆ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಉಳಿಸ್ಲಿಕ್ಕಾಗತ್ತೆ? ಸೊ ಬೆಂಗಳೂರು ಕನ್ನಡಿಗರದ್ದು ಅಥವಾ ಕನ್ನಡಿಗರ ಅಸ್ಮಿತೆಯ ಮೂಲ ಅಂತ ಹೇಳಿ ಒಂದು ಮನಸ್ಸಿಗೆ ಬಂದ ಕಾರಣ ಬೆಂಗಳೂರಿನಲ್ಲಿ ಕನ್ನಡ ಉಳಿವಿಗಾಗಿ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ನಾನು ಈ ಥರ ಡಾಕ್ಟರ್ ಆಗಿರೋದ್ರಿಂದ ನನ್ನ ಮೂಲಕ ಏನು ಮಾಡ್ಬೋದು ಅಂದಾಗ ನಂಗೆ ತೋಚಿದ್ದು ಇದೊಂದು ದಾರಿ. ಹಾಗಾಗಿ ಇದನ್ನು ನಾನು ಆರಂಭಿಸಿದೆ ಮಾಡೋಕ್ಕೆ. ಸರ್, ಔಷಧಿಯ ಚೀಟಿಯನ್ನು ಕನ್ನಡದಲ್ಲಿ ಬರ್ಕೊಡೋದು ಸಾಧ್ಯನಾ? ಯಾಕಂದರೆ ಅದು ಮೆಡಿಕಲ್ ಶಾಪಿಗೆ ಹೋಗುತ್ತೆ, ಅಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ವಿಚಾರ ಇದೆ, ಡಾಕ್ಟ್ರು ಬರೆಯುವಂಥದ್ದು ಗೊತ್ತೇ ಆಗೋದಿಲ್ಲ, ಇನ್ನು ಕನ್ನಡದಲ್ಲಿ ಬರೆದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ, ಈ ಥರದ್ದು ಏನಾದರೂ ಉದಾಹರಣೆಗಳು ನಿಮ್ಮ ಮುಂದೆ ಬಂದಿದೆಯಾ? ಅಲ್ಲ, ಹೌದು, ಕರೆಕ್ಟು. ಈಗ ಅಂದರೆ ಮೆಡಿಕಲ್ ಸ್ಟೋರ್ ವಿಚಾರದಲ್ಲಿ ಅಂತ ಹೇಳಿದ್ರೆ, ಮೆಡಿಕಲ್ ಸ್ಟೋರ್ ಮಡಗಿರೋರು ಬಹುತೇಕರು ಕನ್ನಡಿಗರೇ. ನಾನು ಗಮನಿಸಿದ್ದ ಹಾಗೆ ಕನ್ನಡದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಕನ್ನಡ ಬರುತ್ತೆ, ಕೊಡ್ತಾರೆ. ಹಾಗೂ ಅವ್ರಿಗೆ ಏನಾದರೂ ಕನ್ನಡದಲ್ಲಿ ಬರೆದಿದ್ದು ತಿಳಿಲಿಲ್ಲ ಅಂತ ಹೇಳಿದ್ರೆ ನಂತರ ಅದನ್ನು ಇಂಗ್ಲೀಷ್ನಲ್ಲೇ ಬರ್ಕೊಡೋಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಈಗ ಇದು ಮುಂದುವರೆದಂಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕನ್ನಡದಲ್ಲೂ ಸಹ ಬರೆದು ಇಂಗ್ಲೀಷಲ್ಲೂ ಬರೆದು ಅವ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಕನ್ನಡನೂ ಉಳಿಸ್ದಂಗೆ ಆಗುತ್ತೆ. ಸೊ ಯಾರ ರೋಗಿಗಳಿಗೂ ಏನೂ ತೊಂದರೆ ಆಗಲ್ಲ, ಮೆಡಿಕಲ್ ಸ್ಟೋರವ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಮಾಡೋಣ ಅಂತ ನಾನು ಮುಂದಿನ ದಿನಗಳು ಯೋಚನೆ ಮಾಡಿದ್ದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನವಿ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ಕಾರಿ ವೈದ್ಯರಿಂದ ಇದು ಸಾಧ್ಯ ಆಗುತ್ತಾ? ಜೊತೆಗೆ ಕೆಲವು ಮೆಡಿಸಿನ್ ಹೆಸರನ್ನ ಇಂಗ್ಲೀಷಲ್ಲಿ ಓದೋದಕ್ಕೆ ನಮಗೆ ಕಠಿಣ ಅನಿಸುತ್ತೆ, ಅದು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯನಾ? ವೈದ್ಯರು ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ಬೋದಾ? ಕನ್ನಡ ಬಲ್ಲವರಿಗೆ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಅದಕ್ಕೆ ಕಷ್ಟ ಆಗ್ಬೋದು, ಬಿಟ್ಟರೆ ಕನ್ನಡ ಚೆನ್ನಾಗಿ ಬರೋರಿಗೆ ಕನ್ನಡದಲ್ಲಿ ಬರೋದು ಇಂಗ್ಲೀಷ್ಗಿಂತ ಹೆಚ್ಚಾಗಿ ಕನ್ನಡದಲ್ಲಿ ಬರೋದ್ರೇ ಅರ್ಥ ಆಗುವಂಥದ್ದು. ಇನ್ನು ಸರ್ಕಾರಿ ವೈದ್ಯರಿಗೆ ಆದೇಶ ಹೋಗಿರೋ ಅಂಥದ್ದನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದೇ. ಅಂದರೆ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ರೋಗಿ ಗುಣಮುಖ ಆಗೋದು ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಕನ್ನಡದಲ್ಲಿ ಅರ್ಥ ಆಗೋರಿಗೆ ಕನ್ನಡದಲ್ಲೇ ಕೊಡಬಹುದು, ಕನ್ನಡ ನನಗೆ ಅರ್ಥ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷಲ್ಲಿ ಬರ್ಕೊಡ್ಬಹುದು. ಇದನ್ನು ನಾವು ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಪಾಲಿಸಿ ತುಂಬ ಒಳ್ಳೆಯದು. ಇಲ್ಲಿರುವಂತಹ ಮೆಡಿಕಲ್ ಶಾಪ್ನಲ್ಲಿ ಫಸ್ಟ್ ನೀವು ಬರ್ಕೊಟ್ಟಾಗ ಏನಂತ ಪ್ರತಿಕ್ರಿಯೆಗಳು ಬಂತು ಸರ್? ಜೊತೆಗೆ ರೋಗಿಗಳಿಗೆ ಏನಂತ ಹೇಳ್ತೀವಿ? ಗೊತ್ತಿರೋರೇ ಇರೋದ್ರಿಂದ ಒಂದಿಬ್ಬರು ಮೆಡಿಕಲ್ ಸ್ಟೋರ್ ಗೊತ್ತಿರೋದ್ರಿಂದ ಅವರು ಚೆನ್ನಾಗಿ ಕನ್ನಡ ಗೊತ್ತಿರೋದ್ರಿಂದ ಕನ್ನಡದಲ್ಲೇ ಕೊಟ್ಟರು. ನಾನು ಏನು ಬರ್ಕೊಟ್ಟಿದ್ದೀನೋ ಅದನ್ನೇ ಕೊಟ್ಟಿದ್ದಾರೆ. ಕೆಲವರು ರೋಗಿಗಳಿಗೆ ನನಗೆ ಗೊತ್ತಾಗಲ್ಲ ಸರ್ ಅಂತ ಹೇಳಿದಾಗ ನಾನು ಅವ್ರಿಗೆ ಇಂಗ್ಲೀಷಲ್ಲೇ ಬರ್ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಕನ್ನಡದಲ್ಲೇ ಮೊದಲು ನಾನು ರೋಗಿಗಳಿಗೆ ಕೇಳ್ತೀನಿ, ನಿಮಗೆ ಕನ್ನಡ ಗೊತ್ತಾಗುತ್ತಾ, ಕನ್ನಡದಲ್ಲಿ ಬರ್ಕೊಟ್ರೆ ಅನುಕೂಲ ಆಗುತ್ತಾ ಅಂತ ಕೇಳ್ತೀನಿ. ಹೌದು ಸರ್ ಆಗುತ್ತೆ ಅಂದರೆ ಅವ್ರಿಗೆ ಕನ್ನಡದಲ್ಲೇ ಬರ್ಕೊಡ್ತೀನಿ. ಇಲ್ಲ ಸರ್ ನಮ್ಗೆ